ಬೀದರ್ ಜಿಲ್ಲೆಯ ಬಾಲ್ಕಿ ನಗರದಲ್ಲಿ ಪೂಜ್ಯ ಶ್ರೀ ನಾಡೋಜಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಜನ್ಮದಿನದ ಅಮೃತ ಮಹೋತ್ಸವದ ಅಂಗವಾಗಿ ಶಾರದಾ ಖಾನಾವಳಿ ವತಿಯಿಂದ ಬಾಲ್ಕಿಯಲ್ಲಿ ಭವ್ಯವಾದ ಅನ್ನದಾಸೋಹ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಇದರಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಧನ್ಯತೆ ಹೊಂದಿದರು. ಬೆಳಗ್ಗೆ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯ ಗುರು ಬಸವ ಪಟ್ಟದೇವರು ಬಾಲ್ಕಿಯ ಪ್ರಸಿದ್ಧ ಶಾರದಾ ಖಾನಾವಳಿಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ಹುಣಜೆ ಪರಿವಾರದ ಸದಸ್ಯರು ಗೌರವಪೂರ್ವಕವಾಗಿ ಪಾದಪೂಜೆ ಸಲ್ಲಿಸಿ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಸವಲಿಂಗ ಪಟ್ಟದೇವರು, ಬಾಬುರಾವ್ ಹುಣಜೆ ಹಾಗೂ ಅವರ ಕುಟುಂಬವು ಶಾರದಾ ಖಾನಾವಳಿಯನ್ನ ಸಣ್ಣ ಅಂಗಡಿಯಿಂದ ಇಂದಿನ ದೊಡ್ಡ ಮಟ್ಟದ ಖಾನಾವಳಿಯಾಗಿ ಬೆಳೆಸಿದ್ದಾರೆ. ಬಾಲ್ಕಿ ಹಿರೇಮಠ ಸಂಸ್ಥಾನದ ಮೇಲೆ ಅವರ ಭಕ್ತಿ ಹಾಗೂ ಬಸವಣ್ಣನವರ ತತ್ವಗಳನ್ನ ಅನುಸರಿಸುತ್ತಿರುವುದು ಶ್ಲಾಘನೀಯ. ಖಾನಾವಳಿಯೊಳಗೆ ಶರಣರ ಹಾಗೂ ಮಹಾಪುರುಷರ ಫೋಟೋಗಳನ್ನ ಅಳವಡಿಸಿರುವುದು ಭಕ್ತರಿಗೆ ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು. ಮಹಾಪ್ರಸಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಜನ್ಮದಿನದ ಅಮೃತ ಮಹೋತ್ಸವದ ಅಂಗವಾಗಿ ಬಾಬುರಾವ್ ಹುಣಜೆ ಹಾಗೂ ಶಾರದಾ ಖಾನಾವಳಿ ಪರಿವಾರವು ಪ್ರತಿ ವರ್ಷದಂತೆ ಈ ಬಾರಿಯೂ ಅನ್ನದಾಸೋಹ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮವನ್ನ ಭವ್ಯವಾಗಿ ಆಯೋಜಿಸಿದರು. 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಸುಮಾರು 15,000ದಿಂದ 20,000 ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು. ಎಲ್ಲರಿಗೂ ಸಮರ್ಪಕವಾಗಿ ಅನ್ನದಾನ ಮಾಡುವ ವ್ಯವಸ್ಥೆ ಮಾಡಲಾಗಿತ್ತು. ಈ ಮಹಾಪ್ರಸಾದದಲ್ಲಿ ಮಲ್ಲಿಕಾರ್ಜುನ್, ಬಾಬುರಾವ್ ಹುಣಜೆ, ಸಂಗಮೇಶ್ ಹುಣಜೆ, ಮಲ್ಲಮ್ಮ ತಾಯಿ, ಸಂತೋಷ್ ಪವಿತಾ ಮುರಾಳಿ, ಸಂತೋಷಿ ಸಂಗಮೇಶ್ ಹುಣಜೆ, ಜ್ಯೋತಿ ಮಲ್ಲಿಕಾರ್ಜುನ್ ಹುಣಜೆ ಸೇರಿದಂತೆ ಹುಣಜೆ ಪರಿವಾರದವರು ಉಪಸ್ಥಿತರಿದ್ದರು. MD ಲೈವ್ ಜಿಕೆ ನ್ಯೂಸ್ ಕನ್ನಡ ಬಾಲ್ಕಿ. 4 ತಗಡ ಹಾಕಿ ಶೆಡ್ಡಿನಾಗ ಅವ್ರು ಪ್ರಾರಂಭ ಮಾಡಿದ್ರು. ಆದ್ರೆ ಅವರು ಗುರುಭಕ್ತಿ, ಅವ್ರ ಬಸವ ಭಕ್ತಿ ಮತ್ತು ಕಾಯಕ ನಿಷ್ಠೆ, ಅವ್ರ ಶ್ರದ್ಧೆ ಇದ್ದಿರೋದ್ರಿಂದ ಅವ್ರಿಗೆ ಗುರು ಬಸವಣ್ಣನವರ ಅಖಂಡ ಆಶೀರ್ವಾದ ಆಗ್ಯದ. ಚನ್ನಬಸವ ಪಟ್ಟದೇವ್ರದ ಅಖಂಡ ಆಶೀರ್ವಾದ ಆಗ್ಯದ. ಇವತ್ತು ಒಳ್ಳೆ ರೀತಿಯಿಂದ ಈ ಬಾಲ್ಕಿಯಲ್ಲಿನೇ ಒಂದು ಒಳ್ಳೆ ಖಾನಾವಳಿ ಯಾವುದು ಅನ್ನೋದು ಶಾರದಾ ಬಾಬುರಾವ್ ಖಾನಾವಳಿ ಅನ್ನೋಂಥ ಒಂದು ಪ್ರತೀತಿ ಬಂದು ಮನ್ಯಾಗ ಹೆಂಗ್ ಪ್ರಸಾದ ಇರ್ತದ, ಮನ್ಯಾಗ ಹೆಂಗ್ ಊಟ ಇರ್ತದ, ಅದೇ ರೀತಿಯಲ್ಲಿ ಇಲ್ಲಿ ಅವರು ಮಾಡ್ತಾರೆ. ಆ ಮನೆ ರುಚಿ ಎಲ್ಲಾದ್ರೂ ಸೇವಿಸ್ಬೇಕು, ಪ್ರಸಾದ ತಗೋಬೇಕು ಅನ್ನೋದಿದ್ರೆ ಅದು ಶಾರದಾ ಬಾಬುರಾವ್ ಖಾನಾವಳಿ ಬರಬೇಕು. ಮತ್ತು ಅದರಲ್ಲಿ ಇಲ್ಲಿ ಕುಂತಾಗ ಊಟ ಮಾಡುವಾಗ ಅದು ಊಟ ಆಗಂಗಿಲ್ಲ. ಶರಣರ ಚಿತ್ರಗಳೆಲ್ಲ ನೋಡ್ತಾ ಹೋದಂಗ ಅದು ಪ್ರಸಾದ, ಅದು ಊಟ ಮಾಡಿದ್ರೆ ಅದು ಪ್ರಸಾದ ಆಗಿ ಪರಿವರ್ತನೆ ಆಗ್ತದೆ. ಅದು ಪ್ರಸಾದ ಆಗಿ ಪರಿವರ್ತನೆಯಾಗಿ ಅದು ಪ್ರಸಾದಮಯ ಶರೀರ ಆಗ್ತದೆ. ಅಂತ ಒಂದು ತಾಕತ್ತು ಶರಣರಲ್ಲದ. ಅಂತ ಶರಣರ ಭಾವಚಿತ್ರಗಳು ನೋಡ್ತಾ ಅವ್ರ ನೆನವನ್ನ ಮಾಡ್ತಾ ಇಲ್ಲಿ ಪ್ರಸಾದ ಮಾಡ್ತಾರ. ಯಾರೇ ಬಂದ್ರು ಇದನ್ನ ಸುಮ್ ನೋಡ್ಕೋತ ಮಾಡ್ರು 1 ರೊಟ್ಟಿ ಉಂಬದು 2 ರೊಟ್ಟಿ ಉಂಟನೋ 3 ರೊಟ್ಟಿ ಉಂಟನೋ ಹೇಳಕ್ಕಾಗಲ್ಲ. ಅದಕ್ಕೆ ಅಷ್ಟೊಂದು ಒಳ್ಳೆ ರೀತಿಯಿಂದ ಅವ್ರು ಮಾಡಿದ್ದಾರೆ. ಬಹುತೇಕ ನನಗನ್ಸಿದ ಮಟ್ಟಿಗೆ ನಮ್ಮ ಕರ್ನಾಟಕದಾಗೆ ಲಕ್ಷ ಖಾನಾವಳಿ ಇದ್ದಿರ್ಬೇಕು. ಈ ರೀತಿ ಶರಣರ ಭಾವಚಿತ್ರ ಇದ್ದಂತ ಏಕೈಕ ಖಾನಾವಳಿ ಶಾರದಾ ಖಾನಾವಳಿ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕ್ ಬರ್ತಾ ಇದೆ. ಅದಕ್ಕೆ ಅವರು ಇವತ್ತು ಪ್ರತಿ ವರ್ಷ ದಾಸೋಹ ಮಾಡ್ಲತ್ತಾರ. ಅವ್ರು ದಾಸೋಹ ಮಾಡ್ತಾ ಹೋದಂಗ ಬಸವಣ್ಣವ್ರಿಗೆ ಕೊಟ್ಟೆ ಕೊಡ್ಲತ್ತಾರ. ಈ ವರ್ಷನೂ ದೊಡ್ಡ ಪ್ರಮಾಣದ ನಿಮ್ಗೆ ಭಾರ ಆಗಬಾರ್ದಂತ ನಾವು ಕೇಳಿದ್ರು ಇಲ್ಲ ನಾವು ಏನೇ ಆಗ್ಲಿ ಮನಸಾಪೂರ್ವಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ತನು ಮನ ಭಾವ ಎಲ್ಲ ಮನ ಮುಟ್ಟಿ ಇವತ್ತಿನ ದಾಸೋಹ ಕೈಕೊಂಡಾರ. ಅವ್ರಿಗೆ ಒಳ್ಳೇದಾಗ್ಲಿ. ಇನ್ನು ದೇವರು ಬಸವಣ್ಣ, ಗುರು ಬಸವಣ್ಣನವರು ಸದ್ಗುರುಗಳು ಅವ್ರಿಗೆ ಹೆಚ್ಚೆಚ್ಚು ಕೊಡ್ಲಿ ಅಂತ ನಾನು ಪ್ರಾರ್ಥಿಸಿ 2 ಮಾತನ್ನ ಮುಕ್ತಾಯ ಮಾಡಿ. ಬಾಬುರಾವ್ ಹುಣಜೆ ಅವರು ದಾಸೋಹ ರೀತಿಯಾಗಿ ಶಾರದಾ ಖಾನಾವಳಿಯವರು ಅವರು ಸಂಪೂರ್ಣವಾಗಿ ನಮ್ಮ 20 ದಿನಾಂಕ 20/8/2025 ನಾವು ಪ್ರಾರಂಭ ಮಾಡಿದೆವು. ಪ್ರತಿ ದಿನ ರಾತ್ರಿ ಯಾಕಂದ್ರೆ 40 ಕ್ವಿಂಟಲ್ ಲಾಡು ವ್ಯವಸ್ಥೆ ಮಾಡಿದೆವು. ಸಂಪೂರ್ಣ ವ್ಯವಸ್ಥೆ ಮಾಡ್ತಾ ಇದ್ದೆವು. ಎಲ್ಲ ಜನರು ತಾವು ದಾಸೋಹ ಪ್ರಸಾದ ವ್ಯವಸ್ಥೆ ತಗೊಂಡು ಹೋಗ್ಬೇಕಾಗಂತ ನಾವು ಕಳಕಳಿ ವಿನಂತಿ ಮಾಡ್ತೀವಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.